ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 9ನೇ ತರಗತಿಯ ಅಭ್ಯಾಸ 1.1ರ ಮೊದಲ ಪ್ರಶ್ನೆ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ಮೊದಲ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ 0 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆಯೇ? ನೀವು ಅದನ್ನ P ಭಾಗಿಲೆ Q ರೂಪದಲ್ಲಿ P, Q ಬಿಲಾಂಗ್ಸ್ ಟು Z, Q ನಾಟ್ ಈಕ್ವಲ್ಸ್ ಟು 0 ಈ ರೂಪದಲ್ಲಿ ಬರೆಯಬಹುದೇ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದರ ಪರಿಹಾರವನ್ನ ನೋಡೋಣ. 0 ಒಂದು ಭಾಗಲಬ್ಧ ಸಂಖ್ಯೆಯೇ? ಹೌದು, ಇಲ್ಲಿ 0 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆ. ಹೌದು, 0 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಅದನ್ನ P ಭಾಗಿಲೆ Q ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತ ಕೇಳಿದ್ದಾರೆ ಇಲ್ಲಿ. ಸರ್, ಇದು P ಭಾಗಿಲೆ Q ರೂಪದಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ತೀನಿ ನಾನು ಪ್ರಶ್ನೆಯಲ್ಲಿ. 0 ಭಾಗಿಲೆ 1, 0 ಭಾಗಿಲೆ 8, 0 ಭಾಗಿಲೆ 3 ಈ ರೀತಿ ನಾವು ಯಾವುದೇ ಸಂಖ್ಯೆಯನ್ನು ತಗೊಳ್ಬಹುದು. P ಇಲ್ಲಿ P ಎಷ್ಟು ಕದ 0 ಅಂತ ಹೇಳಿದೆ, ಆದ್ರೆ Q ಏನಾಗ್ಲತ್ತವ ಅಂತಂದ್ರೆ 1, 8, 3, 11 ಈ ರೀತಿ ನಾನು ತಗೊಂಡೇನೆ. ಭಾಗಲಬ್ಧ ಸಂಖ್ಯೆಯಲ್ಲಿ P ಭಾಗಿಲೆ Q ರೂಪದಲ್ಲಿ ಇರಬೇಕು. P, Q ಬಿಲಾಂಗ್ಸ್ ಟು Z ಆಗಿರ್ಬೇಕು. ಬಿಲಾಂಗ್ಸ್ ಟು Z ಅಂತಂದ್ರೆ ಇದು ಪೂರ್ಣಾಂಕಕ್ಕೆ ಸೇರಿದಾಗಿರ್ಬೇಕು, ಪೂರ್ಣಾಂಕಗಳಾಗಿರ್ಬೇಕು. ಆದ್ರೆ Q ನಾಟ್ ಈಕ್ವಲ್ಸ್ ಟು 0 ಅನ್ನು ಹೊರತುಪಡಿಸಿ ಇಲ್ಲಿ Q ಅನ್ನೋದು 1, 2, 3 ಯಾವುದೇ ರೀತಿಯ ಸಂಖ್ಯೆಯನ್ನು ತಗೊಳ್ಬಹುದು. ಆದ್ರೆ P ಅನ್ನೋದು 0 ತಗೊಂಡೇನೆ, ಹಾಗಾಗಿ ಇದೇನಾಗ್ತದನ್ನು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಬರಿಬಹುದು. ಇಲ್ಲಿ Q ಅನ್ನೋದು ಮಾತ್ರ 0 ಇಟ್ಕೊಳ್ಬಾರ್ದು, ಉಳಿದಿದ್ದೆಲ್ಲ ಸಂಖ್ಯೆಯನ್ನ ನಾವು 0 ಅಂತ ಹೇಳಿ ತಗೊಳ್ಬಹುದು. ಇದು 1ನೇ ಪ್ರಶ್ನೆ ಪರಿಹಾರವಾಗಿದೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.